ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂದರೆ ಎಷ್ಟೋ ಜನಕ್ಕೆ ನೀವು ನೋಡ್ಬೋದು, ಗಂಡಸಾಗಿರ್ಬೋದು ಅಥವಾ ಹೆಂಗಸರಾಗಿರ್ಬೋದು, ಟ್ರೀಟ್ಮೆಂಟ್ ತಗೊಂಡ ನಂತರ ಸಂತಾನ ಆಗುವಂಥದ್ದು ಅಂತ ಇತ್ತೀಚಿನ ದಿನಗಳಲ್ಲಿ ಆಗೋಗಿದೆ. ಅದ್ರ ಜೊತೆಗೆ ಟೆಸ್ಟ್ ಬೇಬೀಸು ಈ ಥರ ಎಲ್ಲ ಬಂದಿದೆ. ನೋಡಿ, ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಅದಕ್ಕೆ ಒಂದು ನಿರ್ದಿಷ್ಟವಾದಂತಹ ಗುಣ ಇದೆ. ಅವಳ ಗುಣದಿಂದಲೇ ಆದಿಯಿಂದನೂ ಇಂದಿನವರೆಗೂ ಯಾವುದೇ ವ್ಯತ್ಯಾಸ ಇಲ್ಲದೆ ಅವುಗಳ ಒಂದು ಸಂತತಿಯಲ್ಲಿ ನಾವು ಬರ್ತಾ ಇದ್ದೀವಿ ಪ್ರಿಯ ವೀಕ್ಷಕರೇ. ಆದರೆ ಇವತ್ತು ಏನಾಗಿದೆ ಅಂದರೆ, ಶತಮಾನಗಳ ಹಿಂದೆನೇ ನಾವು ಕಳೆದುಕೊಂಡಿದ್ದೀವಿ ಎನ್ನೋ ಹಲವಾರು ವಿಚಾರಗಳನ್ನು ನಮ್ಮ ಸಂತತಿಯಿಂದ ನಾವು ಕಳ್ಕೊಂಡ್ಬಂದ್ಬಿಟ್ಟಿದ್ದೀವಿ ಮನುಷ್ಯರೇ. ಆದರೆ ಮಾನವ ಜನ್ಮಕ್ಕೆ ಮಾತ್ರ ಇದೊಂದು ಪ್ರಾಪ್ತಿಯಾಗ್ತಾ ಇರೋದು ಅಥವಾ ತೊಂದರೆಗಳು ಅಂತ ನಾವು ಅನುಭವಿಸ್ತಿರೋ. ಆದರೆ ಇಲ್ಲಿ ಮರಗಳಾಗಿರ್ಬೋದು, ಗಿಡಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಅದು ಇದು ಯಾವ ಸಮಸ್ಯೆಗಳಿಲ್ಲದೆ ಪ್ರಕೃತಿಯಲ್ಲಿ ಚರಾಚರಗಳ ಮುಖಾಂತರವಾಗಿ ಸೃಷ್ಟಿಯಾಗಿ ಅವು ಅದರದೇ ಆದಂತಹ ಸಂತಾನವನ್ನು ನಮ್ಮ ಪ್ರಕೃತಿಯಲ್ಲಿ ಕೊಡುಗೆ ರೀತಿಯಲ್ಲಿ ನೀಡ್ತಾ ಬಂದಿದೆ ಪ್ರಿಯ ವೀಕ್ಷಕರೇ. ಆದರೆ ನಮ್ಮ ಮನುಷ್ಯರಿಗೆ ನಾವೇನಾಗಿದೆ, ಇಲ್ಲಿ ಸ್ತ್ರೀ ಪುರುಷ ಇಬ್ಬರು ಬೇಕಾಗುತ್ತೆ ಒಂದು ಸಂತಾನ ಅಂತ ಹೇಳಿದಂತಹ ಸಂದರ್ಭದಲ್ಲಿ, ಅದರ ಜೊತೆಗೆ ಇದರ ಪಾತ್ರನೂ, ಯಾಕಂದರೆ ಇಲ್ಲಿ ಒಂದು ಸಂತಾನ ಅಂತ ಬೇಕು ಅಂತಂದಾಗ ಇಲ್ಲಿ ಗಂಡು ಮತ್ತು ಹೆಣ್ಣು ಇಬ್ಬರೂ ಅವಶ್ಯಕವಾಗಿ ಇರ್ತಾರೆ. ಯಾಕಂದರೆ ಒಂದು ಸ್ತ್ರೀ ಮತ್ತು ಒಂದು ಪುರುಷನ ಮಿಲನದಿಂದನೇ ಮನುಷ್ಯರಲ್ಲಿ ಸಂತತಿ ಆಗೋದನ್ನ ನಾವು ಎಲ್ಲ ಧರ್ಮದಲ್ಲೂ ನಾವು ನೋಡಿದ್ದೀವಿ. ಅದರ ಜೊತೆಗೆ ಈ ಸಂತತಿಯನ್ನು ಪಡೆಯಬೇಕಾದ್ರೆ ನಮಗೆ ಅನೇಕ ಸಂಸ್ಕಾರಗಳನ್ನು ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಕೊಟ್ಟಿದ್ದಾರೆ. ಷೋಡಶ ಸಂಸ್ಕಾರಗಳು ಅಂತ ನಾವು ಬರುತ್ತೆ, ಅದರ ವಿಚಾರ ಇನ್ನೊಂದಿನ ಮಾತಾಡ್ತೀನಿ. ಹಾಗಾಗಿ ಅನೇಕ ಸಂಸ್ಕಾರಗಳು ಕಾಲಕ್ಕೆ ತಕ್ಕಂತೆ ಮಾರ್ಪಾಡು ಮಾಡ್ಕೊಳ್ತಾ ನಮ್ಮ ಜೀವನದಲ್ಲಿ ನಾವು ಸಮಾಜದಲ್ಲಿ ನಡ್ಕೊಂಡ್ಬರ್ತಾ ಇದ್ದೀವಿ. ಆದರೆ ಇವತ್ತಿನ ದಿನ ಏನಾಗ್ತಾ ಇದೆ ಅಂದರೆ, ಸಮಾಜದಲ್ಲಿ ಸಂತಾನ ದೋಷಗಳು ಅಥವಾ ಸಂತಾನಕ್ಕೆ ಸಂಬಂಧಪಟ್ಟಂಥ ಹಲವಾರು ಸಮಸ್ಯೆಗಳು ನಮ್ಮ ಮನುಷ್ಯನ ಜೀವನದಲ್ಲಿ ಕಾಡ್ತಾ ಇದೆ. ಅದಲ್ಲದೆ ಹಿಂದಿನ ಕಾಲದಿಂದಲೂ ಸಂತಾನಹೀನರಾಗಿರುವಂತಹ ದಂಪತಿಗಳು ತನ್ನ ತಪಸ್ಸಿನ ಮುಖಾಂತರ, ಹೋಮಗಳ ಮುಖಾಂತರ, ಮಂತ್ರಗಳ ಮುಖಾಂತರ, ಹವನಗಳ ಮುಖಾಂತರ ತಮ್ಮದೇ ಆದ ದಾರಿಯಲ್ಲಿ ಒಂದು ಸಂತಾನಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ನಾವು ಮಾಡ್ಕೊಂಡು ಬಂದಿರೋದು ಪುರಾಣಗಳ ಕಥೆಯಲ್ಲಿ ಸಮೇತ ನಾವು ನೋಡಿದ್ದೀವಿ. ಆದ್ರೂ ನಾವು ಸರ್ವೇ ಸಾಮಾನ್ಯರು ಇದರ ಬಗ್ಗೆ ಆಸಕ್ತಿ ವಹಿಸದೆ, ಇದೆಲ್ಲ ಯಾರು ಮಾಡ್ತಾರೆ, ಇದೆಲ್ಲ ಆಗುತ್ತಾ ಅಂತ ಹೇಳ್ತಾರೆ ಪ್ರಿಯ ವೀಕ್ಷಕರೇ. ಸಂತಾನ ಆಗದೇ ಇರೋದಕ್ಕೆ ನಮಗೆ ಹಲವಾರು ಕಾರಣಗಳಿರ್ತದೆ. ಸೊ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಇಲ್ಲೇನಾಗುತ್ತೆ ಅಂತಂದರೆ, ಒಂದು ಸಂತಾನಕ್ಕೆ ನಮಗೆ ಏನು ಬೇಕು, ಶಕ್ತಿನೂ ಬೇಕು, ಜೊತೆಗೆ ಒಂದು ವಸ್ತುನೂ ಬೇಕಾಗಿರುತ್ತೆ. ಹಾಗಾಗಿ ಸ್ತ್ರೀಯರ ವಸ್ತು ಸ್ವರೂಪವಾಗಿ ಅಂಡಾಣು ಅಥವಾ ಓವ್ ಅಂತ ಏನು ಹೇಳ್ತೀವಿ, ಅಂಡಾಣು ಬಿಡುವ. ಯಾಕಂದರೆ 28 ದಿನಗಳಿಗೊಮ್ಮೆ ರೈಟ್ ಓವೇರೀಸ್ ರಿಲೀಸ್ ಮಾಡುತ್ತೆ, ಇನ್ನೊಂದು 28 ದಿನಕ್ಕೆ ಲೆಫ್ಟ್ ಓವೇರೀಸು ನಮಗೆ ರಿಲೀಸ್ ಮಾಡುತ್ತೆ. ಹಾಗೆ ಪುರುಷರ ಶಕ್ತಿ ಸ್ವರೂಪವಾಗಿರುವಂಥ ವೀರ್ಯಾಣು ಅಥವಾ ಸ್ಪರ್ಮ್ಸ್ ಅಂತ ನಾವೇನು ಹೇಳ್ತೀವಿ, ವೀರ್ಯ ಅಂತ ನಾವೇನು ಹೇಳ್ತೀವಿ, ಅದು ಸಮೇತ ನಮಗೆ ಸೃಷ್ಟಿಯಲ್ಲಿ ವೀರ್ಯಾಣು ಬಂದು ಪುನರ್ ಸೃಷ್ಟಿ ಆಗ್ತಾನೇ ಇರುತ್ತೆ. ಹಾಗೆ ಹೆಣ್ಣಿನಲ್ಲಿ ಅಂಡಾಣು ಸಮೇತ ಪುನರ್ ಸೃಷ್ಟಿ 28 ದಿನಗಳಿಗೆ ಆಗ್ತಾ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಮಾನವನ ದೇಹದಲ್ಲಿ 28 ದಿನಗಳಿಗೆ ಬದಲಾವಣೆ ಅಥವಾ ಪುನರ್ ಸೃಷ್ಟಿಯಲ್ಲಿ ಯಾವ ಥರ ಪಾತ್ರ ವಹಿಸಿದೆ ಅಂತ. ಹಾಗೆ ಸ್ತ್ರೀಯರಲ್ಲಿ ಸಮೇತ ತನ್ನ ಋತುಚಕ್ರವನ್ನು ಯಾವುದೇ ರೀತಿಯ ತೊಂದರೆ ಇಲ್ಲದೆ ಹಾಗೆ ನಾವು ನೋಡ್ಕೋಬೇಕು. ಜೊತೆಗೆ ಪುರುಷನಲ್ಲಿ ಒಂದು ಒಳ್ಳೆಯ ಸಂತಾನವನ್ನು, ಒಂದು ಸತ್ವಜೆಯಾಗಿರುವಂಥ ಸಂತಾನವನ್ನು ಪಡಿಬೇಕು ಅಂತಂದಂಥ ಸಂದರ್ಭದಲ್ಲಿ ಅವರ ವೀರ್ಯಾಣು ಸಮೇತ ಯಾವುದೇ ರೀತಿಯ ದೋಷ ಇಲ್ಲದೆ ಕೂಡಿರಬೇಕಾಗುತ್ತೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಯಾವುದೇ ಅಂದರೆ ಒಂದು ಹೆಣ್ಣಿನಲ್ಲಾಗಿರ್ಬೋದು, ಒಂದು ಗಂಡಿನಲ್ಲಾದರೂ ಯಾವುದೇ ರೀತಿಯ ದೋಷಯುಕ್ತವಾದರೂ ಸಮೇತ ಏನಾಗುತ್ತೆ ಅಂದರೆ ಸಂತಾನಕ್ಕೆ ನಮಗೆ ಸಮಸ್ಯೆ ಆಗುತ್ತೆ ಅಂತ. ಆ ಸಂತಾನ ಸಮಸ್ಯೆ ಅಂತ ನಾವು ನೋಡಿದಾಗ ಅದು ದೈಹಿಕ ಸಮಸ್ಯೆನಾ ಅಥವಾ ಮಾನಸಿಕ ಸಮಸ್ಯೆಯಿಂದ ಏರುಪೇರುಗಳಾಗ್ತಾ ಇದೆಯಾ, ಅಥವಾ ವೀರ್ಯಾಣುಗಳಿಂದ ಆಗ್ತಾ ಇದೆಯಾ, ಅಥವಾ ಅಂಡಾಣುವಿನಿಂದ ಆಗ್ತಾ ಇದೆಯಾ, ಅಥವಾ ಮಾಂತ್ರಿಕ ಬಾಧೆಯಿಂದ ಆಗ್ತಾ ಇದೆಯಾ, ಅಥವಾ ದೇಹದಲ್ಲಿ ನಕಾರಾತ್ಮಕ ಬಾಧೆಯಿಂದ ಆಗ್ತಾ ಇದೆಯಾ, ಅಥವಾ ನಮಗೆ ಜನ್ಮದಲ್ಲೇ ಪ್ರೇತ ಬಾಧೆ ಇದೆಯಾ, ಇದೆಲ್ಲವನ್ನು ನೋಡಬೇಕಾಗುತ್ತೆ. ಜೊತೆಗೆ ಯಾರಾದರೂ ನಮಗೆ ಗರ್ಭಕಟ್ಟುಗಳನ್ನು ಮಾಡಿಸಿದಾರಾ, ಅಥವಾ ವೀರ್ಯ ಸರಿಯಾದ ರೀತಿಯಲ್ಲಿ ಹೊರಗಡೆ ಬರದೇ ಇರುವ ರೀತಿಯಲ್ಲಿ ಆ ಟೆಸ್ಟಿಸ್ ಅಂತ ನಾವೇನು ಹೇಳ್ತೀವಿ ಅಥವಾ ಬೀಜ ಅಂತ ಏನು ಹೇಳ್ತೀವಿ ಅಲ್ಲಿಗೆ ಯಾರಾದರೂ ಒಂದು ತಡೆ ಮಾಡಿದಾರ, ಇದೆಲ್ಲನೂ ಇದೆ ಪ್ರಿಯ ವೀಕ್ಷಕರೇ. ಹಾಗಾಗಿ
ತುಂಬ ಹೇಳ್ತಾ ಹೋದರೆ ವಿಷಯ ದೊಡ್ಡದಾಗುತ್ತಾ ಹೋಗುತ್ತೆ. ಹಾಗಾಗಿ ಇದನ್ನು ಸಂತಾನಕ್ಕೆ ಯಾವ ರೀತಿಯ ಕಾರಣಗಳು ಅಂತಲೂ ನಾವು ನೋಡ್ಕೊಂಡು ಹೋಗಬೇಕಾಗುತ್ತೆ. ಕೆಲವೊಂದೊಂದು ಸಂದರ್ಭದಲ್ಲಿ ಅತಿಯಾಗಿರುವಂತಹ ಆಸ್ತಿ ಇದ್ದಂತಹ ಸಂದರ್ಭದಲ್ಲಿ ಕೆಲವರು ಅವರಿಗೆ ಆಸ್ತಿ ಸಿಗುತ್ತಲ್ಲ ಅನ್ನೋ ಹೊಟ್ಟೆ ಕಿಚ್ಚಿಗೆ ಏನು ಮಾಡ್ತಾರೆ ಅಂತಂದರೆ ಅವರ ಹೆಣ್ಣಿನ ಗರ್ಭಕ್ಕೆ ಕಟ್ಟಾಕುವಂಥದ್ದು ಅಥವಾ ಗಂಡಿನ ವೀರ್ಯಾಣುಗಳಿಗೆ ತಡೆ ಮಾಡೋದು ಮೊದಲು ಹೆಣ್ಣಿನ ಮೇಲೆ ಮಾಡ್ತಾರೆ. ಹೆಣ್ಣು ಸಿಗದೇ ಇದ್ದಾಗ ಅಥವಾ ಹೆಣ್ಣು ಸತ್ಪ್ರಜೆಯಾಗಿ ಅಥವಾ ಅವಳು ದೈವ ಭಕ್ತಳಾಗಿ ಅವಳ ಹವರ ತುಂಬ ಚೆನ್ನಾಗಿದ್ದು ಅವಳಿಗೆ ದೈವದ ರಕ್ಷಣೆ ಗುರುವಿನ ರಕ್ಷಣೆ ಸರಿಯಾಗಿ ಇದ್ದಂಥ ಸಂದರ್ಭದಲ್ಲಿ ಗಂಡಸಿನ ಮೇಲೇನೂ ಪ್ರಯೋಗಗಳು ಮಾಡ್ತಾರೆ. ಗಂಡಸಿನ ಮೇಲೆ ಪ್ರಯೋಗ ಆಗಿದ್ದಾಗಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯ ಒಂದು ವೀರ್ಯಾಣು ಶಿರಚ್ಛೇದನ ಆಗೋಕ್ಕೆ ಶುರುವಾಗುತ್ತೆ. ಅದನ್ನು ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಹಾಗಾಗಿ ವೀರ್ಯಾಣು ಮತ್ತು ಅಂಡಾಣು ದೋಷ ಆದಾಗ ಸಂತತಿ ಸಮೇತ ಪಡೆಯೋಕ್ಕೆ ನಮಗೆ ಕಷ್ಟ ಆಗುತ್ತೆ. ಅದರ ಜೊತೆಗೆ ಒಂದು ಮಾಂತ್ರಿಕ ಬಾಧೆಯಿಂದ ಹೆರಿಗೆ ಸಮಯದಲ್ಲೂ ನಮಗೆ ತೊಂದರೆಗಳಾಗುತ್ತೆ. ಅಂಥ ಸಂದರ್ಭದಲ್ಲಿ ನಾರ್ಮಲ್ ಹೆರಿಗೆಗಳು ಹೋಗಿ ನಮಗೆ ಫಜೀತಿ ಹೆರಿಗೆ ಅಂತಲೇ ಹೇಳಬೇಕು. ಒಂದು ಶಸ್ತ್ರಚಿಕಿತ್ಸೆ, ಅದು ಸಿಸರಿಯನ್ ಅಂತ ಏನು ಹೇಳ್ತಾರೆ, ಸಿಸರಿಯನ್ ಅಲ್ಲದೆ ಆ ಒಂದು ಸಮಯದಲ್ಲಿ ಅವರು ತುಂಬ ಕಷ್ಟಪಡೋದು ಇವೆಲ್ಲನೂ ಇರುತ್ತೆ. ಅಂದರೆ ತುಂಬ ಒಂದು ಪಿಡ್ಸ್ ಥರ ಬರೋದು, ಎಕ್ಲಾಂಶಿಯಾ ಅಥವಾ ಕನ್ವಲ್ಷನ್ಸ್ ಅಂತ ಅಂತೀವಿ. ಸೊ ಇದೆಲ್ಲವೂ ಇರುತ್ತೆ. ಆದರೆ ವೈದ್ಯಕೀಯವಾಗಿ ಅವ್ರು ಏನೇ ಹೇಳಿದ್ರೂ ಕೆಲವೊಂದೊಂದು ಇಂತಹ ವಿಚಾರದಲ್ಲಿ ಉಂಟಾಗ್ತಾ ಇರುತ್ತೆ ಪ್ರಿಯ ವೀಕ್ಷಕರು. ಹಾಗೆ ಬಹುಪಾಲು ಏನಾಗುತ್ತೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಬಹುಪಾಲು ಜೀವನ ಶೈಲಿನೂ ನಮ್ಮ ಒಂದು ಸ್ಟ್ರೆಸ್ ಇರ್ಬೋದು, ಸ್ಟ್ರೈನ್ ಇರ್ಬೋದು, ಅಥವಾ ನಮ್ಮ ಎಜುಕೇಷನ್ಸ್ ಇರ್ಬೋದು, ಆ್ಯಂಡ್ ನಾವು ಮ್ಯಾರೇಜ್ ಡಿಲೇ ಮಾಡ್ಕೋತಾ ಇರ್ತೀವಿ. ಜೊತೆಗೆ ನಮಗೆ ಈಗಲೇ ಮಕ್ಕಳು ಬೇಡ, ಇದೆಲ್ಲ ಕಾರಣಕ್ಕೂ ನಮ್ಮಲ್ಲಿ ಚೈಲ್ಡ್ ಬರ್ತ್ ಅಥವಾ ಸಂತಾನದ ಏನು ಸಮಸ್ಯೆಗಳು ಬರುತ್ತೆ. ಹಾಗಾಗಿ ನಮ್ಮ ದೇಹದಿಂದ ಏನಾಗುತ್ತೆ ಅಂತಂದರೆ ಅಂತಹ ಸಮಯದಲ್ಲಿ ನಮ್ಮ ಹಾರ್ಮೋನ್ ಸಮೇತ ಇಂಬ್ಯಾಲೆನ್ಸ್ ಆಗೋದಕ್ಕೆ ಕಾರಣ ಆಗುತ್ತೆ ಪ್ರಿಯ ವೀಕ್ಷಕರೇ. ಹಾಗೆ ಶರೀರಕ್ಕೆ ತಡೆಯೋಕ್ಕೆ ಒಂದು ಶಕ್ತಿ ಅಂತ ಬೇಕಾಗುತ್ತೆ. ಆ ಶರೀರಕ್ಕೆ ಬೇಕಾಗಿರುವಂಥ ಶಕ್ತಿ ಆ ಜಗನ್ಮಾತೆಯು, ಆ ಜಗದೀಶ್ವರನು ಪ್ರಕೃತಿಯ ರೂಪದಲ್ಲಿ ನಮಗೆ ಗಾಳಿ, ನೀರು, ಮಣ್ಣು, ಈರಿ, ಅಗ್ನಿ ಅಂದರೆ ಸೂರ್ಯ, ಚಂದ್ರ, ಬೆಳಕಿನ ಮುಖಾಂತರ ನಮಗೆ ದೇಹಕ್ಕೆ ಕೊಡ್ತಾ ಇರ್ತಾರೆ. ಆದರೆ ಯಾವಾಗ ನಮಗೆ ಮಾಂತ್ರಿಕ ಬಾಧೆ ಆದಾಗ, ನೆಗೆಟಿವ್ ಎನರ್ಜಿ ಇದ್ದಾಗ, ಮಜಿಡು ಕ್ರಿಯೆ ಆದಾಗ, ಅಥವಾ ಇನ್ನೊಬ್ಬರು ಯಾರೋ ಆತ್ಮಗಳನ್ನು ನಮ್ಮ ಮನೆಗೆ ಕಳಿಸಿದಾಗ ನಮಗೆ ಏನಾಗುತ್ತೆ ಅಂದರೆ ಸಪ್ತ ಚಕ್ರಗಳು ಕಾರ್ಯವನ್ನು ನಿಲ್ಲಿಸುವಂಥ ಒಂದು ಏನು ಅತ್ಯಂತ ಒಂದು ಸಮಯವು ಜಾಸ್ತಿ ಇರುತ್ತೆ. ಹಾಗಾಗಿ ಆಗ ಕಾರಣ ಶರೀರವು ಹಾಳಾಗುತ್ತೆ, ಸೂಕ್ಷ್ಮ ಶರೀರನೂ ಹಾಳಾಗಿ ನಮ್ಮ ಭೌತಿಕ ಶರೀರದಲ್ಲಿ ಏರುಪೇರಾಗಿ ಹೆಣ್ಣು ಮಕ್ಕಳಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ನಾವು ಏನು ಹೇಳ್ತೀವಿ, ಅಥವಾ ಅದು ಏನು ಲೆಫ್ಟ್ ಟ್ಯೂಬ್ಸು ಆ್ಯಂಡ್ ರೈಟ್ ಟ್ಯೂಬ್ಸು ಓವ್ಯುಲೇಷನ್ಸ್ ಸಮಯದಲ್ಲಿ ನಮಗೆ ತೊಂದರೆ ಆಗುತ್ತಾ ಹೋಗುತ್ತೆ. ಆದರೆ ಏನಾಗುತ್ತೆ ಅಂದರೆ ಪೀರಿಯಡ್ಸ್ ಆಗಿ 14 ದಿನ 15 ದಿನಕ್ಕೆ ಓವ್ಯುಲೇಷನ್ ಸ್ಕ್ಯಾನ್ ಅಂತ ಮಾಡಿಸ್ತಾರೆ. ಸಂತಾನದ ಸಮಸ್ಯೆ ಯಾರಾದರೂ ಹಲವಾರು ಜನಕ್ಕೆ ಈ ವಿಡಿಯೋವನ್ನು ಶೇರ್ ಮಾಡಿ, ಎಷ್ಟೋ ಜನ ಇವರು ಇರ್ತಾರೆ. ಆದರೆ ಅಲ್ಲೇನಾಗುತ್ತೆ ಅಂದರೆ ಓವ್ಯುಲೇಷನ್ ಸ್ಕ್ಯಾನ್ ಅಂತ ಮಾಡಿಸಿದಾಗ ಅದನ್ನು ಹೊಟ್ಟೆಯಿಂದನೂ ಮಾಡ್ತಾರೆ, ಕೆಳಭಾಗದಿಂದನೂ ಮಾಡ್ತಾರೆ. ಆದರೆ ಕರೆಕ್ಟಾಗಿ ರಿಲೀಸ್ ಆಗ್ತಾ ಇದೆಯಲ್ಲ ಓಮ್ ಅಂತಾರೆ. ಆದರೆ ಇಲ್ಲಿ ಮಾಂತ್ರಿಕ ಬಾಧೆ ಆಗಿರ್ಬೋದು, ಅಥವಾ ಸರ್ಪದೋಷಗಳಿರ್ಬೋದು, ಗುರುಗಳ ಶಾಪ ಇರ್ಬೋದು, ಅಥವಾ ಸ್ತ್ರೀ ಶಾಪದ ಕಾನ್ಸೆಪ್ಟ್ ಆಲ್ರೆಡಿ ಮಾಡಿದ್ದೀನಿ, ನೋಡ್ಕೊಳ್ಳಿ. ಆದರೆ ಇಲ್ಲಿ ಈ ಥರ ಎಲ್ಲ ವಿಚಾರಗಳಾದಾಗ, ನೆಗೆಟಿವ್ ಎನರ್ಜಿ ಇದ್ದಾಗ, ಅಥವಾ ಮಾಂತ್ರಿಕ ಬಾಧೆಗಳು, ಅದರಲ್ಲಿ ಮಾಂತ್ರಿಕ ಬಾಧೆನ ಪದೇ ಮಾಡ್ತಾ ಇದ್ದಾಗ ಗರ್ಭಪಾತಗಳು ಸಮೇತ ಆಗ್ತಾ ಹೋಗುತ್ತೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಈ ಋತುಚಕ್ರದ ಮೇಲೆ ಪ್ರಭಾವ ಬೀರುತ್ತೆ. ಜೊತೆಗೆ ಗಂಡಸಿನ ವೀರ್ಯಾಣು ಸಮೇತ ಒಂದು ಕಮ್ಮಿ ಆಗುತ್ತೆ. ಇದು ಮದ್ದಿಡು ಕ್ರಿಯೆಯಾದ್ರಲ್ಲೂ ಆಗ್ತಾ ಹೋಗುತ್ತೆ. ಇಂತಹ ಒಂದು ಒಳ್ಳೆಯ ಒಂದು ದಂಪತಿಗಳು ಇಬ್ಬರು ಅನ್ಯೋನ್ಯವಾಗಿರ್ತಾರೆ, ಆರೋಗ್ಯವಾಗಿರ್ತಾರೆ. ಜೊತೆಗೆ ಅವರಿಬ್ಬರಲ್ಲಿ ಉತ್ತಮ ಸಂತಾನ, ಉತ್ತಮ ಆಯಸ್ಸು, ಉತ್ತಮ ಆರೋಗ್ಯವಾಗಿರುವಂತಹ ಒಂದು ಏನು ಸ್ಥಿತಿ ಇರುತ್ತೆ ಅವರಿಗೆ. ಮದುವೆ ಆದಾಗಲೂ ಇರ್ತದೆ, ಮದುವೆ ಆಗಿ ಕೆಲವರಿಗೆ ಒಂದು ಮಗು ಆದಮೇಲೂ ಇರುತ್ತೆ. ಆದರೆ ಕೆಲವೊಂದೊಂದು ಸಂದರ್ಭದಲ್ಲಿ ಮಾಂತ್ರಿಕ ಬಾಧೆ ಅಥವಾ ನೆಗೆಟಿವ್ ಎನರ್ಜಿ ಮೈಯಲ್ಲಿ ಸೇರಿಕೊಳ್ಳುವಂಥದ್ದು, ಅಥವಾ ಯಾರೋ ಇನ್ನೊಬ್ಬರು ಮಾಡಿ ಕಳಿಸುವಂಥದ್ದು, ಇದೆಲ್ಲವೇನಿರುತ್ತೆ ಅಂತಹ ಸಂದರ್ಭದಲ್ಲಿ ಅಂತಹ ದಂಪತಿಗಳು ಬಲಹೀನರಾಗಿ ಹೋಗ್ತಾರೆ. ಕೆಲವ್ರನ್ನ ನೀವು ನೋಡ್ಬೋದು, ಎಷ್ಟೋ ಬಾರಿ ಏನಾಗುತ್ತೆ ಅಂದರೆ ಒಂದು ಮಗು ಆದಮೇಲೆ ಎಷ್ಟೋ ವರ್ಷ ಮಕ್ಕಳಾಗಲ್ಲ. ಕೆಲವರಿಗೆ ಎಷ್ಟೇ ಪ್ರಯತ್ನ ಮಾಡಿದ್ರು, ವೈದ್ಯಕೀಯವಾಗಿ ಮಾಡಿದ್ರು
ಅದಕ್ಕೆ ಮಕ್ಕಳಾಗಲ್ಲ. ಅದನ್ನು ಮುಂದಿನ ದಿನದಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗೆ ಸಂತಾನಹೀನತೆಯಿಂದ ಬಳಲ್ತಿರುವಂಥ ದಂಪತಿಗಳಿಗೆ ವೈದ್ಯಕೀಯ ಚಿಕಿತ್ಸೆ ಎಷ್ಟು ಕಾಸ್ಟ್ಲಿ ಇದ್ರೂ ಸರಿಯಾದ ಸಮಯಕ್ಕೆ ಸಿಗ್ತಾ ಇದ್ರೂ ಏನಾಗುತ್ತೆ ಅಂದರೆ ಕೆಲವೊಂದೊಂದು ಸಂದರ್ಭದಲ್ಲಿ ಅನಾವಶ್ಯಕವಾದಂಥ ಔಷಧಿಗಳನ್ನು ಅವರು ತಗೊಳ್ತಾ ಇರ್ತಾರೆ. ಕಾರಣ ಇದನ್ನು ಬಾಯ್ಬಿಟ್ಟು ಹೇಳಬಾರ್ದು, ಹೆಸರು ಹೇಳಲ್ಲ, ಏನೂ ಇಲ್ಲ. ಒಬ್ಬ ಹೆಸರಾಂತ ವ್ಯಕ್ತಿನೇ, ಆದರೆ ಅವರಿಗೆ ಸಂತಾನದ ಸಮಸ್ಯೆ 14 ವರ್ಷದಿಂದ ಇತ್ತು. ಹಲವಾರು ಪರಿಹಾರಗಳನ್ನು ಅವರು ಮಾಡಿಕೊಂಡಿದ್ರು. ಆದರೆ ಅವರ ದೇಹದಲ್ಲಿ ನೆಗೆಟಿವ್ ಎನರ್ಜಿ ಇದ್ದ ಕಾರಣ ಅವರಿಗೆ ಮಕ್ಕಳು ಆಗೋದಕ್ಕೆ ತಡೆಯಾಗಿತ್ತು. ಆದರೆ ಅದು ಮಾಂತ್ರಿಕ ಬಾಧೆ ಅಲ್ಲ, ಅದರ ಜೊತೆಗೆ ಮದ್ದಿಡೂ ಅಲ್ಲ, ಇದು ಬಂದು ಅವರ ಜನ್ಮದಲ್ಲೇ ಬಂದಿರೋದು. ಆದರೆ ನಮ್ಮ ದೇಹದಲ್ಲಿ ಯಾವ ರೀತಿ ಕೆಂಪು ರಕ್ತಕಣ, ಬಿಳಿ ರಕ್ತಕಣ ಹುಟ್ಟಿ ಸಾವು ಬರುತ್ತೋ ಅದೇ ಥರ ಕರ್ಮಗಳು ದಹಿಸುತ್ತೆ. ಅಂತಹ ಸಂದರ್ಭದಲ್ಲಿ ಅವರು 14 ವರ್ಷ ಸಫರ್ ಆಗ್ತಾರೆ. ಆದರೆ ಅವರಿಗೆ ಅತಿ ಸರಳವಾದ ಪರಿಹಾರ ಆದ ನಂತರ, ನಮ್ಮ ಶ್ರೀ ದಕ್ಷಿಣ ನಾಗಕಾಳಿಕ ಕ್ಷೇತ್ರದಿಂದ ಪರಿಹಾರ ಆದ ನಂತರ ಇವತ್ತಿನ ದಿನ ಅವರೊಂದು ಹೆಣ್ಣು ಮಗುವಿನ ತಾಯಿಯಾಗಿದ್ದಾರೆ. ಹಾಗಾಗಿ ಇವರ ಹೆಸರಾಗಿರ್ಬೋದು ಅದೆಲ್ಲ ನಾನು ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಇದರಲ್ಲಿ ಪ್ರತಿಯೊಬ್ಬರ ವೈಯಕ್ತಿಕ ಜೀವನವಿರುತ್ತೆ ಪ್ರಿಯ ವೀಕ್ಷಕರು. ಹಾಗಾಗಿ ಸಂತಾನದ ಸಮಸ್ಯೆಗಳು ಅಂತ ಬಂದಾಗ ನಾವು ನೋಡಬೇಕಾಗುತ್ತೆ. ಸೊ ಇವತ್ತಿನ ದಿನ ವಿಜ್ಞಾನವು ಇಂಥ ಏನು ತುಂಬ ಸೈಂಟಿಫಿಕ್ ಆಗಿ ಮುಂದುವರೆದ್ರೂ ಸಮೇತ ಅದು ಎಸ್ಪೆಷಲಿ ಅವರು ಬಂದು ಒಬ್ಬರು ಮಕ್ಕಳ ಡಾಕ್ಟ್ರು ಜೊತೆಗೇನು. ಹಾಗಾಗಿ ಸಂತಾನಹೀನ ದಂಪತಿಗಳಿಗೆ ಎಷ್ಟೇ ಅಡಚಣೆ ತೊಂದರೆ ಆದ್ರೂ ನೀವು ಯಾವುದೇ ರೀತಿಯ ಒಂದು ಏನು ಮನಸ್ಸನ್ನು ಕೆಡಿಸ್ಕೊಳ್ಳದೆ, ತಾಳ್ಮೆಯನ್ನು ಕೆಡದೆ ಮುಂದೆ ಹೋಗ್ತಾ ಇರಬೇಕು. ಯಾಕಂದರೆ ಮಾನವನ ಜೀವನದಲ್ಲಿ ಏನೇ ಒಂದು ನಾವು ನೆಮ್ಮದಿ ಹಾಕಲು ನಮ್ಮ ಪೂರ್ವಜರು ಹಾಕ್ಕೊಟ್ಟಿರುವಂಥ ಹಲವಾರು ಮಾರ್ಗಗಳನ್ನು ನಾವು ಹಾಕೋಬೇಕು. ಮೊದಲನೇ ಕಾನ್ಸೆಪ್ಟು ಎಗೇನ್ ಬಂದು ನಾವಿಲ್ಲಿ ನೋಡಬೇಕಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರನೂ ನೋಡ್ಬೋದು, ಆ್ಯಂಡ್ ಪ್ರಶ್ನಾಶಾಸ್ತ್ರದ ಮುಖಾಂತರನೂ ನಾವು ನೋಡ್ಬೋದು, ಅಥವಾ ಅವರ ಫೇಸ್ ರೀಡಿಂಗ್ ಮುಖಾಂತರನೂ ನಾವು ಹೇಳ್ಬೋದು ಅವರಿಗೆ ಮುಂದಿನ ದಿನದಲ್ಲಿ ಸಂತಾನ ಆಗುತ್ತಾ, ಅಥವಾ ಈ ವ್ಯಕ್ತಿಗೆ ಸಂತಾನ ಆಗಲ್ವಾ, ಇದು ಗಂಡನಿಂದ ದೋಷನಾ ಅಥವಾ ಇದು ಹೆಂಡತಿಯಿಂದ ತೊಂದರೆನಾ ಅಂತೇಳ್ಬಿಟ್ಟು ನಾವು ನೋಡಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ಯಾವ ಸಮಯ ಅಶುಭ ಆಗಿದ್ದಾಗ ನಾವು ತಪಸ್ಸಿನ ಮೊರೆ ಹೋಗಬೇಕಾಗುತ್ತೆ. ನೋಡಿ, ತಪಸ್ಸು ಅಂತಾದಾಗ ಹಿಂದೆ ನಮ್ಮ ಋಷಿಮುನಿಗಳು, ಗುರುಗಳು ಆ ಥರ ಸಿದ್ಧಿ ಸಾಧನೆಯನ್ನು ಮಾಡಿದ ರೀತಿಯಲ್ಲಿ ಯಾರೂ ಇವತ್ತಿನ ದಿನ ಮಾಡಲ್ಲ. ಆದರೆ ನಮಗೆ ಒಳ್ಳೆಯ ಸಂತತಿ ಆಗಬೇಕು ಅಂತಂದರೆ, ನಮ್ಮ ಸಂತತಿ ದೋಷ ದೂರ ಆಗಬೇಕು ಅಂತಂದರೆ, ನಿಮಗೆ ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ಅದೇನು ಅಂತಂದರೆ, ಗ್ರಹಣ ಕಾಲದಲ್ಲಿ ಜನಿಸಿದ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಇದಕ್ಕೆ ಒಂದು ಉತ್ತಮ ಉದಾಹರಣೆ. ಆದರೆ ಸಂತತಿಯ ದೋಷಕ್ಕೆ ಹಲವಾರು ಕಾರಣಗಳಿದೆ. ಹಾಗಾಗಿ ಕೆಲವು ಸಂದರ್ಭಗಳಲ್ಲಿ ಸ್ತ್ರೀ ಏನಾದರೂ ಕಾರಣ ಆದರೆ, ಕೆಲವು ಸಂದರ್ಭದಲ್ಲಿ ಪುರುಷ ಸಮೇತ ಇದಕ್ಕೆ ಕಾರಣ ಆಗ್ತಾರೆ. ಹಾಗಾಗಿ ಸ್ತ್ರೀ ಪುರುಷರಿಬ್ಬರೂ ಸಮರ್ಥರಿರ್ತಾರೆ. ಇಲ್ಲಿ ಸ್ತ್ರೀನೂ ಸಮರ್ಥಳು, ಆದರೂ ಪುರುಷನೂ ಇದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಕಾಲನ ಮಹಿಮೆಯಿಂದನೇ ಸಂತಾನ ಪಡೆಯಲು ಸಾಧ್ಯ ಆಗಲ್ಲ. ಅದರ ಜೊತೆಗೆ ಕರ್ಮಗಳ ಬಾಧೆ, ಪ್ರಾರಬ್ಧ ಕರ್ಮ ಜೊತೆಗೆ ಏನು ಹೇಳ್ತೀನಿ ಅಂತಂದರೆ, ಪ್ರಾರಬ್ಧ ಕರ್ಮ ಜೊತೆಗೆ ಸಂಚಿತ ಕರ್ಮದ ಕಾರಣದಿಂದ ಅವರಿಗೆ ಸಂತಾನಹೀನತೆಯ ಒಂದು ಲಕ್ಷಣಗಳು ಕಾಣಿಸ್ತಾ ಇರುತ್ತೆ. ಅದರ ಜೊತೆಗೆ ಸ್ತ್ರೀ ಪುರುಷರು ಸರಿಯಾಗಿ ಏನು ಅಂತಂದರೆ ಕಾರಣಗಳನ್ನೇ ತಿಳ್ಕೊಳ್ಳಲ್ಲ. ಸುಮ್ಮನೆ ಏನೋ ನಾವು ಏನು ಎಜುಕೇಟೆಡ್ಸು, ನಾವು ಹೀಗೆ ಅಂತ ಆ ಥರ ನನ್ನ ಹತ್ರ ಎಷ್ಟೋ ಜನ ವಿದ್ಯಾವಂತರು ಬಂದು ಪರಿಹಾರ ಮಾಡಿಸ್ಕೊಂಡು ಹೋಗಿದ್ದಾರೆ. ಆದರೆ ಒಂದು ತಿಳ್ಕೋಬೇಕು, ಈ ಪರಿಹಾರ ಅಂತ ಹೇಳಿದಾಗ ಯಾವುದನ್ನು ಮನುಷ್ಯರು ಕೊಡುವಂತಹ ಪರಿಹಾರ ಅಂದರೆ ಮನುಷ್ಯರು ಕೊಡ್ಬೋದು, ಆದರೆ ಇಲ್ಲಿ ನಮ್ಮ ಕುಲದೈವರು, ನಿಮ್ಮ ಏನು ಇಷ್ಟ ದೇವರು, ಅವರ ಮೊರೆ ಹೋಗ್ಬಿಟ್ಟೆ ಮಾಡ್ಕೋಬೇಕು. ಜೊತೆಗೆ ಯಾವುದೇ ಈ ಥರ ಸಮಸ್ಯೆಗಳು ಬಂದಾಗ ಅಹಂ ಬೇಡ, ಗರ್ವ ಬೇಡ. ಎರಡನೇದಾಗಿ, ಮೂರನೇದಾಗಿ ಸ್ಟೇಟಸ್ ಇಟ್ಕೊಳ್ಳೇಬೇಡಿ. ಯಾಕೆ ಅಂತಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ, ನಾನೊಬ್ಬ ಪ್ರೊಫೆಸರು, ನಾನೊಬ್ಬ ಇಂಜಿನಿಯರು, ನಾನೊಬ್ಬ ಡಾಕ್ಟ್ರು, ಇದು ಯಾವುದೂ ಕರ್ಮ ಕೇಳಲ್ಲ ರೀ. ಯಾಕಂದರೆ ಈ ಥರ ಕೇಸಲ್ಲಿ ಬೇಕಾದಷ್ಟು ನಾನು ನೋಡಿದ್ದೀನಿ. ಅಂಥ ಸಂದರ್ಭದಲ್ಲಿ ನಿಮಗೆ ಪರಿಹಾರ ಆಗ್ತಾ ಇದ್ರು, ಈಗ ಹೆಣ್ಣಿಗೆ ಸಮಸ್ಯೆ ಈಗ ಎಕ್ಸಾಂಪಲ್ಸ್ ಒಂದು ಗಂಡ ಹೆಂಡತಿ ಬಂದಿದ್ದಾರೆ. ಅಂತಹ ಸಂದರ್ಭದಲ್ಲಿ ಒಂದು ಹೆಣ್ಣಿಗೆ ಪರಿಹಾರ ಆಗಿರುತ್ತೆ, ಆದರೆ ಗಂಡ ಅದನ್ನು ಏನು ಮಾಡ್ತಾನೆ, ತಡಿತಾನೆ ಅಥವಾ ಬೇಡ ಅಂತ. ಅಂತಹ ಸಂದರ್ಭದಲ್ಲಿ ನಿಮ್ಮ ಕುಲದೇವರು, ನಿಮ್ಮ ಪರಿಹಾರ ದೇವತೆನೇ ನಿಮಗೆ ತಡೆ ಹಾಕ್ಬಿಡ್ತಾರೆ. ಇದನ್ನು ದಯಮಾಡಿ ಪ್ರಿಯ ವೀಕ್ಷಕರು ಅರ್ಥ ಮಾಡ್ಕೋಬೇಕು. ಯಾವಾಗ ಯಾರೇ ಜ್ಯೋತಿಷ್ಯರಿಗೂ ಬಗ್ಗದು ಬೇಡ, ಮಾಂತ್ರಿಕರಿಗೂ ಬಗ್ಗದು ಬೇಡ, ಆದರೆ ನಿಮ್ಮ ತಂದೆ ತಾಯಿಂದಿರಿಗೆ ನೀವು ಪರಿಹಾರ ಕೊಡುವಂತಹ ನಿಮ್ಮ ಕುಲದೇವರು, ನಿಮ್ಮ ಮನೆ ದೇವರು, ನಿಮ್ಮ ಇಷ್ಟ ದೇವರು, ಜೊತೆಗೆ ಈ ಬ್ರಹ್ಮಾಂಡದಲ್ಲಿ ಇರುವಂತಹ
ಪಂಚಭೂತಗಳು ಹಾಗೆ ಸೂರ್ಯ ಚಂದ್ರ ಗ್ರಹಗಳಿಗೆ ತಲೆಬಾಗಿ ಅವರ ಮುಂದೆ ಅಹಂಕಾರ ಮಾಡಬೇಡಿ. ನನ್ನ ಮುಂದೆ ಅಹಂಕಾರ ಮಾಡಿದ್ರು ನಡಿಬೋದು, ಅಥವಾ ಇನ್ನೊಬ್ಬ ಜ್ಯೋತಿಷಿ ಮುಂದೆ, ಇನ್ನೊಬ್ಬರ ಮಾಂತ್ರಿಕರ ಮುಂದೆ ಅಹಂಕಾರ ಮಾಡಿದ್ರು ನಡೆಯುತ್ತೆ. ಆದರೆ ನಾವು ಸಾಮಾನ್ಯ ಮನುಷ್ಯರು. ಆದರೆ ಕೊಡುವಂತಹ ಪರಿಹಾರಗಳು ನಿಮ್ಮ ಕರ್ಮದ ವಿಚಾರವಾಗಿ ಇರುತ್ತೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಮುಂದಿನ ನನ್ನ ಎಪಿಸೋಡ್ನಲ್ಲಿ ಸ್ತ್ರೀಯರಲ್ಲಿ ಸಂತಾನ ದೋಷ ಆದಾಗ ಅದನ್ನು ನಾವು ವಂದ್ಯಾದೋಷನ, ಕಾಕವಂದ್ಯ ದೋಷನ ಅಂತ ಹೇಗೆ ನೋಡುವಂಥದ್ದು ಅಂತ. ಹಾಗೆ ವಂದ್ಯಾದೋಷ ಅಂದರೆ ಏನು, ರಾಶಿಚಕ್ರದಲ್ಲಿ ನಾವು ಹೇಗೆ ಕಳ್ಕೊಳ್ಳೋದು, ಹಾಗೇನೇ ಅನಪತ್ಯ ದೋಷ ಅಂದರೆ ಏನು ಅಂದರೆ ಗಂಡಸಿನ ವೀರ್ಯಾಣುವಿನಲ್ಲಿ ಶಕ್ತಿ ಕಮ್ಮಿ ಆಗುತ್ತೆ. ಅದಕ್ಕೆ ಕಾರಣ ಏನು ಅಂತಲೂ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗಾಗಿ ಯಾರಾದರೂ ಮಾಂತ್ರಿಕ ಬಾಧೆ ಆಗಿದ್ರೆ, ಮದ್ದಿಡು ಆಗಿದ್ರೆ, ಅಥವಾ ನೆಗೆಟಿವ್ ಎನರ್ಜಿ ಮೈಯಲ್ಲಿದ್ದು ಗರ್ಭಪಾತಗಳು ಪದೇ ಪದೇ ಆಗ್ತಾಯಿದ್ರೆ, ಕೆಲವರು ಇನ್ನೇನು ಮುಟ್ಟೆ ನಿಲ್ಲಕ್ಕೆ ಬಂತು 45-40 ಅಂಥ ಸಂದರ್ಭದಲ್ಲಿ ಬಂದು ಕೈ ಮುಗಿದು 10 ಬೇಡ್ಕೋತಾರೆ, ಮೇಡಮ್ ನಮ್ಗೆ ಏನೋ ಒಂದು ರೀತಿಯಲ್ಲಿ ಪರಿಹಾರ ಮಾಡಿಕೊಡಿ ಅಂತ. ಆ ಥರ ಯಾಕಂದರೆ ಇದೆಲ್ಲವೂ ಕರ್ಮದ ಕಾನ್ಸೆಪ್ಟು. ಹಿಂದಿನ ಕರ್ಮದಲ್ಲಿ ನೀವು ಯಾರಿಗೆ ಯಾವ ಸಂತಾನವನ್ನು ಕಸ್ಕೊಂಡಿದ್ರೋ, ಅಥವಾ ಹಿಂದಿನ ಜನ್ಮದಲ್ಲಿ ನೀವು ನಿಮಗೆ ದೈವ ಕೊಟ್ಟಿರುವಂಥ ಸಂತಾನಕ್ಕೆ ನೀವು ಸರಿಯಾದ ರೀತಿಯಲ್ಲಿ ನೋಡದೇ ಇದ್ದು ಆ ಸಂತಾನಕ್ಕೆ ನೀವು ಶಿಕ್ಷೆಗಳನ್ನು ಸುಮ್ಮನೆ ಕೊಟ್ಟಿದ್ದು, ಇದೆಲ್ಲವೂ ಕರ್ಮದ ಸಂಬಂಧನೂ ಬರುತ್ತೆ. ಒಂದು ಕರ್ಮದ ಸಂಬಂಧ, ಇನ್ನೊಂದು ಮಾಂತ್ರಿಕ, ಇನ್ನೊಂದು ನೆಗೆಟಿವ್ ಎನರ್ಜಿ, ಇನ್ನೊಂದು ಮದ್ದಿಡು, ಇನ್ನೊಂದು ಆತ್ಮಗಳನ್ನು ಕಳಿಸಿದಾಗಲೂ ಆಗುತ್ತೆ. ಸೊ ಹಾಗಾಗಿ ಯಾರೇ ಈ ಥರ ಸಂತಾನದ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ದಯವಿಟ್ಟು ಧೃತಿಗೆಡಬೇಡಿ. ಜೊತೆಗೆ IVF ಅಂತ ಎಷ್ಟೋ ಜನ ಹೋಗ್ತಾರೆ. IVF ಅಂತ ಹೋಗಿ ಒಂದ್ಸತಿ ಹೋದಾಗ 3 ಲಕ್ಷ 4 ಲಕ್ಷ ಈ ಥರ ಎಲ್ಲ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾನು IVFಗೆ ಹೋಗೋಕ್ಕೆ ಸೂಕ್ತನಾ, ಅಥವಾ ಡೈರೆಕ್ಟಾಗಿ ಅಂದರೆ ಪ್ರಕೃತಿ ದತ್ತವಾಗಿ ನಾವು ಗರ್ಭ ಧರಿಸೋಕ್ಕೆ ಸಾಧ್ಯನಾ ಅಂತಲೂ ಇದನ್ನು ನಾವು ನೇರವಾಗಿ ಹೇಳ್ಬೋದು. ಈ ಥರ ವಿಚಾರಗಳನ್ನ ನಾನು ಹೇಳಿ ನನ್ನ ಅನುಭವಕ್ಕೆ ತಂದ ನಂತರನೇ ಇದು ಕೊಡೋದು. ಯಾಕಂದರೆ ಕೆಲವೆಲ್ಲ ಸೂಕ್ಷ್ಮ ವಿಚಾರಗಳನ್ನ ಹೊರಗಡೆ ಬಿಡೋಂಗಿಲ್ಲ. ಯಾಕಂದರೆ ಪ್ರತಿಯೊಬ್ಬರಿಗೂ ತನ್ನದೇ ಆದಂತಹ ಪರ್ಸನಲ್ ಲೈಫ್ ಇರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ. ಅಥವಾ ಇನ್ನೊಬ್ರು ಯಾರನ್ನೋ ಕರ್ಕೊಂಡು ಬಂದು ಅವ್ರನ್ನ ಮಾತಾಡಿಸುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇದೆಲ್ಲವೂ ಕರ್ಮದ ವಿಚಾರವಾಗಿರುತ್ತೆ. ಯಾರಿಗಾದರೂ ನಕಾರಾತ್ಮಕ ಬಾಧೆಗಳ ಸಮಸ್ಯೆ ಇದ್ದು, ಅಥವಾ ಮಾಂತ್ರಿಕ ಬಾಧದ ಸಮಸ್ಯೆ, ಮದ್ದಿಡು ಕ್ರಿಯೆ ಆ ಥರ ಎಲ್ಲ ಇದ್ದಂತಹ ಸಂದರ್ಭದಲ್ಲಿ ಅನಾರೋಗ್ಯ ಸಮಸ್ಯೆ ಇದ್ದು, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಅನಾರೋಗ್ಯ ಕಾಡ್ತಾ ಇದ್ದರೆ ಅವ್ರಿಗೆ ಯಾರಾದರೂ ನೇರವಾಗಿ ಬಂದು ಭೇಟಿ ಮಾಡಬೇಕು ಅಂದರೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ. ಆನಂತರ ನಾನು ನನ್ನ ಪ್ರೊಸೀಜರ್ನ ಹೇಳ್ತೀನಿ. ಆನಂತರದಲ್ಲಿ ನನ್ನ ಬಂದು ಭೇಟಿ ಆಗ್ಬೋದು. ಯಾವುದೇ ರೀತಿಯ ಕರೆಗಳನ್ನು ಸ್ವೀಕರಿಸಲಾರೆ. ಹಾಗೆ ಇಂತಹ ವಿಡಿಯೋನ ಹಲವಾರು ಜನಗಳಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.